ನಮ್ಮೂರಿದೆ ಅಲಿಯಾಬಾದ್ ಅಂತ. ನಾವು ಸಣ್ಣ ಇಲಾಖೆಯಲ್ಲಿ ಬರ್ತಿದ್ದೆವು. ಬಂದಿದ್ದು ಏನೋ ಗವಿದ ಅಂತ ನಮ್ಮದು. ಟೋಟಲ್ ಇದು ಇಲ್ಲದು 3 ಕಿಲೋಮೀಟರ್ ಕರೆಜಿದೆ. 3 ಕಿಲೋ ಇದರಲ್ಲಿ 36 ಬಾವಿಗಳಿದೆ. 36 ಬಾವಿಗಳದಾಗ ನಾವು ತೆಗೆದಿಂದ ಕ್ಲೀನ್ ಸಾಫ್ ಮಾಡಿದ್ದು 22 ಬಾವಿಗಳು. ಒಂದು ಕಿರಣಿಗೆ 20 ಜನ ಒಬ್ಬರು ಹಿಂಗೆ ಹೋಗ್ತಾ ಬರ್ತಿಲ್ಲ. ಕಿರಣಿ ಮ್ಯಾಕ್ ಹೋಗ್ತಾರೆ. ಕ್ಲೀನ್ ಮಾಡಿದೆವು. ಕ್ಲೀನ್ ಮಾಡಿ ಮತ್ತು ಇಲ್ಲಿ ನೀರು ಬರ್ತಾ ಇರೋ ಟೈಮ್ನಾಗ ಇಲ್ಲಿ ರೈತರಿಗೆ ಹೊಲ ಗದ್ದೆಗಳೆಲ್ಲ ಸರಿಗೆ ಯೂಸ್ ಮಾಡ್ಕೊಳತ್ತಾರ. ಬಿಳಿ ಜೋಳ, ಗೋಧಿ ಎಲ್ಲ ಸರಿಗೆ ನಡೆದಿದೆ. ಮತ್ತಂದರೆ ಇದ್ರ ಮೇಲ್ಗಡೆ ಮನೆಗಳಿಗೆ ನೀರು, ಬಾವಿಗಳು ನೀರು ಇರ್ತಿಲ್ಲ. ಇದು ತೆಗ್ದಿನ ಬಾವಿಗಳಿಗೆ ನೀರು ಸರಿಗೆ ಬರ್ತಾಯಿದ್ದಾವೆ. ಅವ್ರಿಗೂ ಕುಡ್ಲಿಕ್ಕೆ ಆವಪ್ಪ ನೀವು ತೆಗ್ದಿನ ಸರಿಗಾಯ್ತು, ಚೆಂದಾಗ್ಯದ, ನಮ್ಮ ಬಾವಿದಾಗ ಬೇಸಿಗೆ ಟೈಮ್ನಾಗ ನೀರು ಇರ್ತಿಲ್ಲ, ಈಗ ನೀರವ ಕುಡ್ಲಿಕ್ಕೆ ನೀರವ ಅಂತ ಅವರು ಜನರು ಅಂತಾರೆ ನಮಗೆ. A team of dedicated individuals that the DHF supported in association with Sahas NGO to collect and process solid waste in a scientific manner have now become entrepreneurs and continue to labor to keep the Kares waters clean. ಅವರು ಮೊದಲೆಲ್ಲ ಒಂದರಿಗೆ ಹಾಕ್ತಿದ್ರು. ಅವ್ನು ಕೆಲವೊಂದು ದಿವಸ ಹೋದ್ಮೇಲೆ ಏನು ಮಾಡ್ತಾರೆ, ಎಲ್ಲ ಸಪ್ರೇಟ್ ಮಾಡತ್ತರು. ಒಣ ಕಸ ಹಸಿ ಕಸ ಒಂದು ಕಡೆ ಉಳ್ಳತ್ತಾರ ರೀ. ಅಂದ್ರೆ ಮುಂಜಾನೆ 7 ಗಂಟೆಗೆ ಹೋಯ್ತು, 1 ಗಂಟೆಗೆ ಯೂನಿಟ್ಗೆ ಬರ್ತೇವೆ. ಯೂನಿಟ್ಲಿಂದ 1 ಗಂಟೆಗೆ ಬಂದ ಮೇಲೆ ಮತ್ತು ಸಾಲ್ಟಿಂಗ್ ಮಾಡ್ಕೋತೇವೆ ರೀ. ಸಾಲ್ಟಿಂಗ್ ಮಾಡಿದ್ಮೇಲೆ ಮತ್ತು ಲಂಚ್ ಟೈಮ್ ಆಯ್ತದ, ಊಟಕ್ಕೆ ಮತ್ತು 3ಕ್ಕೆ ಬಂದೇವು ಅಂತಂದ್ರೆ ಮತ್ತು ಶಾಪಿಗೆ ಹೋಯ್ತೇವೆ ರೀ. ಶಾಪಿಗೂ ಅಲ್ಲೆಲ್ಲ ಒಂದು ಡಬ್ಬ ಕೊಟ್ಟಿವೆಲ್ಲ. ಅವ್ರು ಡಬ್ಬದೊಂದು ಎಲ್ಲ ಚೀಲ ಹಾಕೊಂಡು ಬಂದು ಇಲ್ಲಿ ಈ ಥರ ಸಾಲ್ಟ್ ಮಾಡ್ತೀವಿ ಎಲ್ಲ ಒಂದು ಕಡೆ. ಸಪ್ರೇಟ್ ಮಾಡಿದ ಮೇಲೆ ಕೆಲವೊಂದು ರೀಸೈಕಲ್ ಏನು ಯೂಸ್ ಆಯ್ತವ ಅವು ಸೆಲ್ ಮಾಡ್ತೀವಿ ಬೇರೆ ಕಡೆ. ಯೂಸ್ ಆಗಲ್ದು ಏನು ಮಾಡ್ತೀವಿ ಅಂದ್ರೆ ವಾಡಿಗೆ, ಇಲ್ಲಿ ವಾಡಿ ಐತಲ್ಲ ಅಲ್ಲಿ ಕಳಿಸ್ತೀವಿ ಲೋಡ್ ಮಾಡಿ. ಸೊ ಈ ಕಾರ್ಯಕ್ರಮ ಇವತ್ತು ಸೆಲ್ಫ್ ಸಸ್ಟೈನ್ ಆಗಿ ನಡೀತಾ ಇದೆ. ಬಿಸ್ನೆಸ್ ಮ್ಯಾನ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ಅಂದರೆ ಎಂಟರ್ಪ್ರಿನರ್ಶಿಪ್ ಮಾಡಲಲ್ಲಿ. ಅಷ್ಟೇ ಅಲ್ಲ, ಇವತ್ತೇನು ಪ್ಲಾಸ್ಟಿಕ್ಸ್ ಹೋಗಿ ಇವತ್ತು ಪರಿಸರಕ್ಕೆ ಸೇರೋದಾಗಿರೋದು, ಕರೇಜ್ಗೆ ಹೋಗ್ಬಿಟ್ಟು ಸೇರಿ ಅಲ್ಲಿ ಇರ್ತಕ್ಕಂಥ ನೀರಿನ ಮಾಲಿನ್ಯ ಮಾಡೋದ್ರಿಂದ ಇವತ್ತು ನಾವು ತಡೆಗಟ್ಟಿದ್ದೀವಿ. The DHF's attempts to revive the 15th century Kares water system at Bidar, Karnataka stands testament to how restoration can be an effective means to arrest environmental degradation and bolster community involvement in the protection of a monument.